ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರಟೆಕ್ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ 3D ಆಟಿಟ್ಯೂಡ್ ವಿಡಿಯೋವನ್ನ ಮಾಡಿದ್ದೇನೆ. ಸೊ ಆ ವಿಡಿಯೋ ತುಂಬಾ ಸೂಪರ್ ಆಗಿ ಬಂದಿದೆ. ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಆ ವಿಡಿಯೋದ ಪ್ರಿವ್ಯೂವನ್ನ ಈಗ ನಾವು ನೋಡ್ಕೊಂಡು ಬರೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ವಿಡಿಯೋ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ 3D ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ಅನ್ನು ಮೀಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಸೊ ಹಾಗಾಗಿ ನೀವು ಮೇಲ್ಗಡೆ ಐ ಬಟನ್ ಚೆಕ್ ಮಾಡ್ಕೊಳ್ಳಿ. ಸೊ ಅದ್ರ ಮುಖಾಂತರ ಹೋಗಿ ಅಲ್ಲಿ ಯಾವುದೇ ತರ ಮೀಟ್ ಇರೋದಿಲ್ಲ, ನೀವು ವಿಡಿಯೋವನ್ನ ನೋಡಬಹುದು. ಹಾಗೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ಹೋಗಿ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ಒಂದು ವಿಡಿಯೋವನ್ನ ಯಾವುದೇ ಮೀಟ್ ಇಲ್ಲದೆ ನೋಡ್ಕೊಳ್ಬಹುದು. ಸೊ ನೋಡಿ, ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಮೊದಲು ಅಲ್ಲಿ ಹೋಗಿ ನೋಡ್ಬಿಟ್ಟು ಆಮೇಲೆ ಬನ್ನಿ, ನಿಮಗೆ ಇನ್ನೂ ಖುಷಿ ಕೊಡುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಬೇಕು. ಸ್ಕಿಪ್ ಮಾಡಿದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋವನ್ನ ನೀವು ರೆಡಿ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ. ಸೊ ಆದ್ರಿಂದ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಜೆಕ್ಟ್ ಗಳಿರುತ್ತೆ, ಒಂದು 3 ಪ್ರಾಜೆಕ್ಟ್ ಇರುತ್ತೆ. ನಾನ್ ಮೆಂಬರ್ಸ್ಗೆ ಅಥವಾ ಮೆಂಬರ್ ಆಗಿದ್ರೆ ಅವ್ರಿಗೆ ಒಂದೇ ಒಂದು ಫೈಲ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಜಸ್ಟ್ ಫೋಟೋ ಚೇಂಜ್ ಮಾಡ್ಕೊಂಡ್ರೆ ಸೊ ವಿಡಿಯೋ ರೆಡಿ ಆಗಿಬಿಡುತ್ತೆ. ಆದ್ರೆ ನಾನ್ ಮೆಂಬರ್ಸ್ಗೆ ಸೊ ಈ ರೀತಿ ಈಗ ತೋರಿಸ್ತಾನೆ ನಿಮಗೆ ಪ್ರೊಸೀಜರ್ ಏನೇನ್ ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ಪ್ರಾಜೆಕ್ಟ್ ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಆದ್ರಿಂದ ವಿಡಿಯೋನ ಕಂಪ್ಲೀಟ್ ನೋಡಬೇಕು. ಸೊ ಕಂಪ್ಲೀಟ್ ನೋಡಿದ್ಮೇಲೆ ಮಧ್ಯದಲ್ಲಿ ಬರ್ಬೋದು, ಹೇಳಿಕ್ಕಾಗಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿ. ಸೊ 3 ಪಾಸ್ವರ್ಡ್ ಬರುತ್ತೆ. ಆ 3 ಪಾಸ್ವರ್ಡ್ ಅನ್ನ ಜಾಯಿಂಟ್ ಮಾಡ್ಕೊಂಡು, ಯಾವುದೇ ಸ್ಪೇಸ್ ಇಲ್ಲದೆ ಜಾಯಿಂಟ್ ಮಾಡ್ಕೊಂಡು ಸೊ ಆ ಪಾಸ್ವರ್ಡ್ ಅನ್ನ ಅಲ್ಲಿ ಎಂಟ್ರಿ ಮಾಡಿದ್ರೆ ಸೊ ಆ ಲಿಂಕ್ ನಿಮಗೆ ಓಪನ್ ಆಗುತ್ತೆ. ಸೊ ಅದ್ರ ಮುಖಾಂತರ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡ್ರೆ ಅದಷ್ಟು ಇಂಪೋರ್ಟ್ ಆಗಿರುತ್ತೆ. ಸೊ ನಂತರ ನೀವು ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಅಲೈಟ್ ಮೋಷನ್ ಆಪ್ ಅನ್ನು ಓಪನ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ವಾಮನ ಆಟಿಟ್ಯೂಡ್ ಟ್ರೈಲರ್ ಪ್ರಾಜೆಕ್ಟ್ ಆಲ್ ಸಪೋರ್ಟ್ ಅಂತ ಒಂದಿರುತ್ತೆ. ವಾಮನ ಆಟಿಟ್ಯೂಡ್ ಟ್ರೈಲರ್ ಫ್ಲಾಶ್ ಎಫೆಕ್ಟ್ ಅಂತ ಒಂದಿರುತ್ತೆ, ಮತ್ತೆ ಟ್ರೈಲರ್ ಎಫೆಕ್ಟ್ ಅಂತ ಎಫೆಕ್ಟ್ ಪ್ರಿಸೆಟ್ ಅಂತ ಒಂದು 3 ಇದಿರುತ್ತೆ. ಈ 3 ನಾನ್ ಮೆಂಬರ್ಸ್ಗೆ, ಮೆಂಬರ್ ಆಗಿದ್ರೆ ಮೆಂಬರ್ ಓನ್ಲಿ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊದಲಿಗೆ ನೀವು ವಾಮನ ಆಟಿಟ್ಯೂಡ್ ಟ್ರೈಲರ್ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ನಿಮಗೆ ಸಿಗುತ್ತೆ. ಸ್ವಲ್ಪ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ಸೊ ನಿಮಗೆ ಫುಲ್ ಈ ರೀತಿ ಸಿಗುತ್ತೆ. ಇದು 1.31 ಸೆಕೆಂಡ್ ಇದೆ. ನಿಮ್ಗೆ ಇಲ್ಲಿಗೆ ಬೇಕೋ ಎಲ್ಲ ಫುಲ್ ಆಡ್ ಮಾಡ್ಕೊಂಡು ಸೊ ವಿಡಿಯೋನ ಕಟ್ ಮಾಡ್ಕೊಂಡು ಇಟ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಸೊ ಈಗ ಇಲ್ಲಿಗೆ ಏನೇನ್ ಆಡ್ ಮಾಡ್ಬೇಕು ಅಂತ ಈ ಒಂದು ಏನ್ ಲೇಯರ್ ಕಾಣಿಸ್ತಿದೆ ನಿಮಗೆ, ಆ ಲೇಯರ್ ಮೇಲೆ ಹಾಕಿರ್ತೇನೆ. ಅದೇ ಫೋಟೋಗಳನ್ನ ಇಲ್ಲಿಗೆ ಆಡ್ ಮಾಡಬೇಕು. ಸೊ ಪ್ರತಿಯೊಂದು ಅದ್ರ ಮೇಲ್ಗಡೆ ನೇಮ್ ಗಳನ್ನ ಹಾಕಿರ್ತೇನೆ. ಲೈಟ್ ರೈಟ್ ಟಾಪ್ ಅಥವಾ ಲೈಟ್ ರೈಟ್ ಬಾಟಮ್, ಲೈಟ್ ಲ್ಯಾಂಪ್ ರೈಟ್ ಅಥವಾ ಲೈಟ್ ಲೆಫ್ಟ್, ಆ ರೀತಿ ಹಾಕಿರ್ತೇನೆ ಅದ್ರ ಮೇಲೆ. ಸೊ ಇಲ್ಲಿ ಬ್ಲಡ್ ಮತ್ತೆ ಮೆಟಲ್ ವೀಲ್, ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್. ಸೊ ಇಲ್ಲಿಗೆ ಒಂದು ಹ್ಯಾಂಡಲ್ ಕತ್ತಿ ಇರುವಂತ ಒಂದು ಸೊ PNG ಆಡ್ ಮಾಡಬೇಕು. ಈ ಗ್ರೂಪ್ ಒಳಗಡೆ ಫೋಟೋ ಆಡ್ ಮಾಡಬೇಕು. ಇಲ್ಲೊಂದು ಗ್ರೂಪ್ ಕಾಣಿಸ್ತಿದೆ ನಿಮಗೆ. ಸೊ ಅದೇ ರೀತಿ ಸೊ ಇಲ್ಲಿಗೆ ಫೇಸ್ ಫೋಟೋವನ್ನ, ನಿಮ್ಮ ಫೇಸ್ ಫೋಟೋವನ್ನ ಆಡ್ ಮಾಡಬೇಕು. ಆ ರೀತಿ ಹಾಕಿರ್ತೇನೆ ಇದ್ರ ಮೇಲೆ. ಅದೇ ರೀತಿ ಆಡ್ ಮಾಡ್ಕೊಳ್ತಾ ಬರಬೇಕು. ಸೊ ಆಡ್ ಮಾಡೋದಕ್ಕೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಡಿಟ್ ಬ್ಯಾಕ್ ಗ್ರೌಂಡ್ ಅಂತಿದೆ. ಸೊ ಇದನ್ನ ಆಡ್ ಮಾಡೋದಕ್ಕೆ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡಿ. ನೋಡಿ ಇದು ಬ್ಯಾಕ್ ಗ್ರೌಂಡ್. ಇದನ್ನ ಆಡ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಡ್ ಆಗ್ಬಿಡುತ್ತೆ. ಸೊ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಸೇಮ್ ಇದೇ ತರ ಎಲ್ಲಾ ಒಂದು ಲೇಯರ್ಗೂ ಆ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಇಲ್ಲಿಗೆ ಬ್ಲಡ್ ಮತ್ತೆ ನೈಫ್, ಕತ್ತಿ ಒಳಗಡೆ ನೈಫ್ ಬ್ಲಡ್ ಇರುತ್ತೆ. ಆ ಒಂದು PNG ನ ಆಡ್ ಮಾಡಬೇಕು. ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು PNG ನ ಆಡ್ ಮಾಡಿ. ನೋಡಿ ಇದು ಈ ಫೋಟೋ. ಈ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಒಂದು ಕರೆಕ್ಟ್ ಆಗಿ ಓಕೆ ಆಗ್ಬಿಡುತ್ತೆ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಈಗ ಬ್ಲಡ್, ಈ ಒಂದು PNG ಗೆ ಬರೀ ಬ್ಲಡ್ ಇರುತ್ತೆ, ಅದನ್ನ ಆಡ್ ಮಾಡ್ಕೊಳ್ಬೇಕು. ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಫೋಟೋವನ್ನ ಆಡ್ ಮಾಡಿ. ಸೊ ಈ ರೀತಿ ಬರುತ್ತೆ. ಅದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಗ್ಬಿಡುತ್ತೆ. ಬ್ಯಾಕ್ ಬನ್ನಿ. ಸೊ ಇದೇ ಪ್ರೊಸೀಜರ್ ಇಲ್ಲಿ ಎಲ್ಲಾನು ಆಡ್ ಮಾಡ್ಕೊಳ್ತಾ ಬರಬೇಕು. ಆದ್ರೆ ಇಲ್ಲಿ ಒಂದು ಫೋಟೋ ಕಾಣಿಸ್ತಿದೆ ನಿಮಗೆ, ಯುವರ್ ಫೇಸ್ ಫೋಟೋ ಅಂತ ಹೇಳಿ. ಸೊ ಇಲ್ಲಿಗೆ ಆಡ್ ಮಾಡೋದು ಬೇಡ. ಸೊ ಇನ್ನು ಮಿಕ್ಕಿದ ಮೆಟಲ್ ವೀಲ್ ಅಂತ ಏನ್ ಕಾಣಿಸ್ತಿದೆ ನಿಮಗೆ, ಅಲ್ಲೆಲ್ಲ ಆಡ್ ಮಾಡ್ಕೊಳ್ತಾ ಬನ್ನಿ. ಆ ಮೆಟಲ್ ವೀಲ್ ಆಡ್ ಮಾಡ್ಕೊಳ್ತಾ ಬನ್ನಿ. ಮತ್ತೆ ತಿರ್ಗಾ ಇಲ್ಲಿ ಹ್ಯಾಂಡ್ ನೈಫ್ ಅಂತಿದೆ. ಸೊ ಇಲ್ಲಿಗೆ ಆಡ್ ಮಾಡಿ. ಇಲ್ಲಿ ಫೇಸ್ ಫೋಟೋ ಅಂತ ಏನಿದೆ ಅಲ್ಲಿಗೆ ಆಡ್ ಮಾಡಬೇಡಿ. ಈಗಲೇ ಆಮೇಲೆ ಹೇಳ್ತೇನೆ ನಾನು ಈಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೇನೆ, ನಿಮಗೆ ಆಡ್ ಮಾಡ್ಬಿಟ್ಟು ತೋರಿಸ್ತೇನೆ. ನೀವು ಕೂಡ ಸೇಮ್ ಇಲ್ಲಿ ಏನ್ ನೇಮ್ ಇರುತ್ತೋ ಅಲ್ಲೂ ಕೂಡ ಅದೇ ಸೇಮ್ ನೇಮ್ ಇರುತ್ತೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ತೋರಿಸ್ತೇನೆ ನಿಮಗೆ. ಲ್ಯಾಂಪ್ ಲೆಫ್ಟ್ ಅಂತಿದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೊ ಕಲರ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಈ ತರ ಬರುತ್ತೆ. ಸೊ ಈ ಒಂದು ಫೋಟೋ ಮೇಲೆ ಜಸ್ಟ್ ಈ ತರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ನೋಡಿ ಲ್ಯಾಂಪ್ ಲೆಫ್ಟ್ ಅಂತ ಸೊ ಈ ತರ ನೇಮ್ ಬರುತ್ತೆ. ಸೊ ಆ ತರ ಬಂದಾಗ ನೀವು ಅದು ಜಸ್ಟ್ ಅದನ್ನ ಓಕೆ ಮಾಡ್ಕೊಳ್ಳಿ. ಇದೇ ಪ್ರೊಸೀಜರ್ ಇಲ್ಲಿ ಎಲ್ಲ ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ನಾನು ಈಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೇನೆ. ಸೊ ನೋಡಿ ಈ ರೀತಿ ಎಲ್ಲ ಆಡ್ ಮಾಡ್ಕೊಂಡಿದ ನಂತರ ಈಗ ನೀವು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಫೋಟೋಗಳನ್ನ ಆಡ್ ಮಾಡಬೇಕು. ಸೊ ಫೋಟೋ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ PNG ರೂಪದಲ್ಲಿ ಇರಬೇಕು, ಮತ್ತೆ ತಲೆಯಿಂದ ಕಾಲವರೆಗೂ ಬರಬೇಕು ಫೋಟೋ. ಆ ರೀತಿ PNG ನ ರೆಡಿ ಮಾಡ್ಕೊಳ್ಬೇಕು ನಿಮ್ಮ ಫೋಟೋಗಳನ್ನ. ಆ ಫೋಟೋಗಳು ಈ ರೀತಿ ರೆಡಿ ಮಾಡ್ಕೊಂಡು ಸೊ ಆ ಫೋಟೋವನ್ನ ಆಡ್ ಮಾಡಬೇಕು.
ಸೊ ಫೋಟೋ ನಿಮ್ಗೆ ಏನಾದ್ರು PNG ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಥವಾ ಕ್ಲಾರಿಟಿ ಫೋಟೋ ಕ್ಲಾರಿಟಿ ಇಲ್ಲ, ಸೊ ಕ್ಲಾರಿಟಿ ಯಾವ ರೀತಿ ಬರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಸೊ ಕೆಳಗಡೆ ಕಾಮೆಂಟ್ ಹಾಕಿ, ನಿಮ್ಗೆ ಅದಕ್ಕೂ ನಾನು ತಿಳಿಸ್ಕೊಡ್ತೇನೆ. ಸೊ ಫೋಟೋ ಕ್ಲಾರಿಟಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಕ್ಲಾರಿಟಿ ಇರೋ ಫೋಟೋನ ಆಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಫೋಟೋನ ಆಡ್ ಮಾಡಿ. ನೋಡಿ ಫೋಟೋ ಈ ರೀತಿ ಬರುತ್ತೆ. ಈಗ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ 90 ಡಿಗ್ರಿಗೆ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೈಟ್ 4800 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಮತ್ತೆ ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಫೋಟೋ ಈ ರೀತಿ ಆ ಮೆಟ್ಲಿಂದ ಲೆಫ್ಟ್ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಹೈಟ್ ಬೇಕೋ ನಿಮಗೆ, ಎಷ್ಟು ದೊಡ್ಡದು ಬೇಕೋ ಆ ರೀತಿ ಆಡ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡ್ಕೊಂಡಿದ್ದ ನಂತರ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಕ್ಯಾಮರಾವನ್ನ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸತಿ ಕ್ಲಿಕ್ ಮಾಡ್ಕೊಂಡು ಎಷ್ಟು ರೆಡ್ ಲೈನ್ ಬರುತ್ತೆ ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಎಂಡಿಂಗ್ ಬಂದಿದ ತಕ್ಷಣ ಈ ಫೋಟೋ ನೀಟಾಗಿ ಫುಲ್ ಆಗಿ ಕಾಣಿಸ್ಬೇಕು. ಆ ರೀತಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝೂಮ್ ಕಮ್ಮಿ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಈ ರೀತಿ ಇಟ್ಕೊಳ್ಳಿ. ಸೊ ಫೋಟೋ ಸ್ವಲ್ಪ ಝೂಮ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಸೊ ನೋಡಿ ಈ ರೀತಿ ಝೂಮ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಸೇಮ್ ಪ್ರೊಸೀಜರ್ ಅಲ್ಲಿ ನೋಡಿ ಇವಾಗ ಎರಡನೇ ಫೋಟೋ ಬಂದ್ಬಿಟ್ಟು ನೀವು ಇಲ್ಲಿ ಆಡ್ ಮಾಡಬಾರ್ದು. ಸೊ ಕೆಳಗಡೆ ಬರಬೇಕು. ಕೆಳಗಡೆ ಬಂದ್ರೆ ಇಲ್ಲಿ ಫೇಸ್ ಫೋಟೋ ಅಂತ ಕಾಣಿಸ್ತದೆ ನಿಮಗೆ. ಈ ಫೇಸ್ ಫೋಟೋದೊಳಗೆ ನಿಮ್ಮ ಫೋಟೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಈ ಫೇಸ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೇಸ್ ಮಾತ್ರ ಇರಬೇಕು, ತೋರಿಸ್ತೇನೆ ನಿಮಗೆ ಅದೇ ರೀತಿ ಇದ್ರೆ ಚಂದ. ಸೊ ನೋಡಿ ಈ ರೀತಿ ಇರಬೇಕು ಫೇಸ್ ಮಾತ್ರ. ಸೊ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಸೊ ಅದನ್ನ ಆಡ್ ಮಾಡ್ಬೇಕು ಇಲ್ಲಿಗೆ. ಸೊ ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಸೇಮ್ ಪ್ರೊಸೀಜರ್ ಅಲ್ಲಿ ಈಗ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೂ ಒಂದು ಫೋಟೋವನ್ನ ಆಡ್ ಮಾಡ್ಬಿಟ್ಟು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ, ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಸ್ವಲ್ಪ ಈ ರೀತಿ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಎಲ್ಲಿವರೆಗೂ ಬ್ಯಾಕ್ ಹೋಗುತ್ತೆ ಅಲ್ಲಿವರೆಗೂ ಆ ಜಾಗದಲ್ಲಿ ಇಟ್ಕೊಳ್ಳಿ ಹೀಗೆ. ಸೊ ಇಟ್ಕೊಂಡು ಆ ಫೋಟೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು Z ಆಪ್ಷನ್ ಬಂದ್ಬಿಟ್ಟು 4800 ಚಿಲ್ಲರೆ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋನ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಝೂಮ್ ಮಾಡ್ಕೊಂಡು ಸೊ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಟೋನ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಕಮ್ಮಿ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, XY ಸೆಲೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಲೆವೆಲ್ಗೆ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ. ಸೇಮ್ ಪ್ರೊಸೀಜರ್, ಬೇರೆ ಏನು ಚೇಂಜಸ್ ಇಲ್ಲ. ಈ ಒಂದು ರೆಡ್ ಲೈನ್ ಇಂದ ನೆಕ್ಸ್ಟ್ ರೆಡ್ ಲೈನ್ ನೆಕ್ಸ್ಟ್ ರೆಡ್ ಲೈನ್ಗೆ ಫೋಟೋವನ್ನು ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ಈ ಒಂದು ಫೋಟೋ ಆಡ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಗೆ ಇನ್ನೂ ಒಂದು ಫೋಟೋ ಆಡ್ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೈಫ್ ಫೋಟೋ ಇದೆ, ಸೊ ಇಲ್ಲಿಗೆ ಆಡ್ ಮಾಡೋದು ಬೇಡ. ಸೊ ಮೊದಲು ಒಂದು ಫೋಟೋ ಆಡ್ ಮಾಡಬೇಕು, ಅದಾದ್ಮೇಲೆ ಇಲ್ಲಿಗೆ ಫೇಸ್ ಫೋಟೋ ಆಡ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಫೋಟೋ ಆಡ್ ಮಾಡಬಾರ್ದು, ಇದ್ರೊಳಗಡೆ ಫೋಟೋವನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಒಂದು ಫೋಟೋ ಆಡ್ ಮಾಡಬೇಕು. ಸೊ ಆಡ್ ಮಾಡಿದ್ಮೇಲೆ ಮತ್ತೆ ತಿರ್ಗಾ ಈ ಫೋಟೋ ಎಂಡಿಂಗ್ ಬಂದ್ಮೇಲೆ ಇಲ್ಲಿಗೆ ಫೋಟೋವನ್ನ ಆಡ್ ಮಾಡಬಾರ್ದು. ನೆಕ್ಸ್ಟ್ ಈಗ ಸೊ ಇಲ್ಲಿಂದ ಸೇಮ್ ಪ್ರೊಸೀಜರ್ ಏನೇ ಫೋಟೋಗಳನ್ನ ಆಡ್ ಮಾಡ್ಕೊಂಡು ಬಂದ್ವಿ ಅದೇ ಪ್ರೊಸೀಜರ್ ಅಲ್ಲಿ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ನಾನು ಈಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೇನೆ. ಸೊ ಎಲ್ಲಾ ಫೋಟೋಗಳನ್ನ ನೋಡಿ ಈ ರೀತಿ ಆಡ್ ಮಾಡ್ಕೊಂಡಿದ ನಂತರ ನೋಡಿ ಈ ಫೋಟೋ ಆಡ್ ಮಾಡಿರ್ತೀರಲ್ಲ ಲಾಸ್ಟ್ ಅಲ್ಲಿ ಎರಡನೇ ಫೋಟೋ, ಆ ಜಾಗ ಸ್ವಲ್ಪ ಕೆಳಗಡೆ ಬನ್ನಿ. ಸ್ಟಾರ್ಟಿಂಗ್ ಬಂದ್ರೆ ನಿಮಗೆ ಇಲ್ಲೊಂದು ಗ್ರೂಪ್ ಅಂತ ಕಾಣಿಸ್ತದೆ, ನಿಮಗೆ ಗ್ರೂಪ್ 1 ಅಂತ. ಈ ಗ್ರೂಪ್ 1 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಫೋಟೋ ಬಂದ್ಬಿಟ್ಟು ನೀವು ಎಷ್ಟು ಇಟ್ಟಿದ್ದೀರಿ ನೋಡಿ, ಇದು ಈ ಫೋಟೋ ಬಂದ್ಬಿಟ್ಟು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. Z ಆಪ್ಷನ್ ಬಂದ್ಬಿಟ್ಟು 4869 ಇಟ್ಕೊಂಡಿದ್ರಿ, ಮತ್ತೆ ಝೂಮ್ ಆಪ್ಷನ್ ಬಂದ್ಬಿಟ್ಟು 4469 ಇಟ್ಕೊಂಡಿದ್ರಿ. ಸೇಮ್ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಸೊ ಇಟ್ಕೊಂಡು ಸೊ ಈ ಒಂದು ಗ್ರೂಪ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಕಾಣಿಸ್ತದೆ ನಿಮಗೆ ಆ ಲೇಯರ್ ಗೆಲ್ಲ ಆ ಫೋಟೋ ಅದೇ ಸೇಮ್ ಫೋಟೋವನ್ನ ಆಡ್ ಮಾಡಬೇಕು. ಸೊ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಅಂಡ್ ಮೇಲೆ ಸೊ ಕಲರ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಲೇಯರ್ ಮೇಲೆ ಫೋಟೋವನ್ನ ಆಡ್ ಮಾಡಿ. ಸೇಮ್ ಫೋಟೋ ಆಡ್ ಮಾಡಬೇಕು, ಯಾವ ಫೋಟೋ ಆಡ್ ಮಾಡಿರ್ತೀರೋ ಸೇಮ್ ಫೋಟೋ ಆಡ್ ಮಾಡ್ಬೇಕು ಇಲ್ಲಿಗೆ. ಸೊ ಈ ರೀತಿ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 4800 ಚಿಲ್ಲರೆ ಅಲ್ವಾ ಇದ್ದಿದ್ದು ಅಷ್ಟು ಇಟ್ಕೊಳ್ಳಿ. ಸೊ ಇಲ್ಲಿ ಝೂಮ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ 4469 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಸೇಮ್ ಪ್ರೊಸೀಜರ್ ಅಲ್ಲಿ ಈ ಒಂದು ಎಲ್ಲದಕ್ಕೂ ಫೋಟೋಗಳನ್ನ ಆಡ್ ಮಾಡಬೇಕು. ಸೊ ಈ ರೀತಿ ಇಟ್ಕೊಂಡು ಈ ಒಂದು ಲೇಯರ್ ಅನ್ನ ಹೊತ್ತು ಇಟ್ಕೊಳ್ಳಿ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಕಾಪಿ 4 ಲೇಯರ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಅಲ್ಲೇ ಬನ್ನಿ. ಸೊ ಈ ಸ್ಟಾರ್ಟಿಂಗ್ ಏನ್ ಕಾಣಿಸ್ತದೆ ನಿಮಗೆ 57 ಸೆಕೆಂಡ್ 1 ಫ್ರೇಮ್ ಹತ್ರ ಬಂದ್ಬಿಟ್ಟು ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ 4 ಲೇಯರ್ ಅಂತ ಕೊಡಿ. ಸೊ ಕೊಟ್ಬಿಟ್ಟು ಸೊ ಇಲ್ಲಿ ಫಸ್ಟ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಕರೆಕ್ಟ್ ಆಗಿ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಳ್ಳಿ ಈ ರೀತಿ. ಸೊ ಮತ್ತೆ ತಿರ್ಗಿ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಅದನ್ನು ಸೇಮ್ ಪ್ರೊಸೀಜರ್ ಅಲ್ಲಿ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ, ಮತ್ತೆ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡಿ. ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಝೂಮ್ ಮಾಡ್ಕೊಂಡು ಇಲ್ಲಿ ಏನ್ ಖಾಲಿ ಜಾಗ ಕಾಣಿಸ್ತದೆ ನಿಮಗೆ, ಆ ಖಾಲಿ ಜಾಗ ಬಿಟ್ಟು ಈ ಫೋಟೋ ಏನ್ ಕಾಣಿಸ್ತದೆ ನಿಮಗೆ ಆ ಫೋಟೋ ಜಾಗದಲ್ಲಿ ಈ ಫೋಟೋ ಇರಬಾರ್ದು. ನೋಡಿ ಸ್ಟಾರ್ಟಿಂಗ್ ಇಂದ ಈ ಒಂದು ಎಂಡಿಂಗ್ ಬಂದ್ಬಿಟ್ಟು ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ, ಮತ್ತೆ ಈ ಸ್ಟಾರ್ಟಿಂಗ್ ಫೋಟೋ ಹತ್ರ ಬನ್ನಿ, ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಎಂಡಿಂಗ್ ಹತ್ರ ಬನ್ನಿ, ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಬಟನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಮತ್ತೆ ಈಗ ಸ್ಟಾರ್ಟಿಂಗ್ ಈ ಫೋಟೋ ಹತ್ರ ಬನ್ನಿ, ಮತ್ತೆ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಈ ಫೋಟೋ ಎಂಡಿಂಗ್ ಬನ್ನಿ, ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ, ಮತ್ತೆ ಈ ಫೋಟೋ ಎಂಡಿಂಗ್ ಹತ್ರ ಬನ್ನಿ, ಸ್ಟಾರ್ಟಿಂಗ್ ಹತ್ರ. ಸೊ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಈ ಫೋಟೋ ಎಂಡಿಂಗ್ ಹತ್ರ ಬನ್ನಿ, ಮತ್ತೆ ಇದೇ ಫೋಟೋ ಸೇಮ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈಗ ಈ ಏನ್ ಮೇಲ್ಗಡೆ ಲೇಯರ್ ಇದೆ ಆ ಲೇಯರ್ ಅನ್ನ ಈ ಲೇಯರ್ ಕೆಳಗಡೆ ತಂದಿರಿಸಿ. ಮತ್ತೆ ಈ ಏನ್ ಲೇಯರ್ ಇದೆ ಸೊ ಇದನ್ನ ಈ ಫೋಟೋದಿಂದ ಕೆಳಗಡೆ ತಂದಿರಿಸಿ. ಮತ್ತೆ ಈ ಏನ್ ಲೇಯರ್ ಕಾಣಿಸ್ತಿದೆ ನಿಮಗೆ ಇದನ್ನ ಇಲ್ಲಿಗೆ ತಂದಿರಿಸಿ. ಸೊ ಇದು ಹಳೆ ಫೋಟೋ ಬಂದ್ಬಿಟ್ಟು ಸೊ ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಡಿಂಗ್ ತಗೊಂಡು ನಿಲ್ಲಿಸಿ ಈ ರೀತಿ. ಸೊ ಈಗ ನೀವು ಆಡ್ ಮಾಡಿರೋ ಫೋಟೋ ನೋಡಿ, ಇಲ್ಲಿ ನಿಮಗೆ ಬ್ಲಾಕ್ ಬರಬೇಕು, ಅದಾದ್ಮೇಲೆ ಮಾಮೂಲಿ ಫೋಟೋ ಬರಬೇಕು, ಮತ್ತೆ ಇಲ್ಲಿ ಬ್ಲಾಕ್ ಬರಬೇಕು, ಮತ್ತೆ ಇಲ್ಲಿ ಮಾಮೂಲಿ ಫೋಟೋ, ಇಲ್ಲಿ ಬ್ಲಾಕ್ ಮತ್ತೆ ಮಾಮೂಲಿ ಫೋಟೋ, ಮತ್ತೆ ಇಲ್ಲಿ ಬ್ಲಾಕ್ ಮತ್ತೆ ಮಾಮೂಲಿ ಫೋಟೋ, ಈ ರೀತಿ ಬರಬೇಕು. ಸೊ ಆ ರೀತಿ ಆಡ್ ಮಾಡ್ಕೊಳ್ಬೇಕು. ಸೊ ಇಷ್ಟೆಲ್ಲ ಫೋಟೋ ಆಡ್ ಮಾಡ್ಕೊಂಡಿದ ನಂತರ ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಎಫೆಕ್ಟ್ ಪ್ರಿಸೆಟ್ ಅಂತ ಕಾಣಿಸುತ್ತೆ ನಿಮಗೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಮೊದಲನೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೊದಲನೇ ಟ್ರಯಾಂಗಲ್ ಅಂತ ಏನ್ ಕಾಣಿಸುತ್ತೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಫುಲ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಅದೇ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈಗ ರೆಡಿ ಮಾಡ್ತಿದ್ರಲ್ಲ ಆ ಫೋಟೋದ ಹತ್ರ ಬನ್ನಿ. ನೋಡಿ ಈ ಫೋಟೋದ ಹತ್ರ ಬಂದ್ಬಿಟ್ಟು ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದ್ಬಿಡಿ. ಮತ್ತೆ ತಿರ್ಗಾ ಒಂದು ಎಫೆಕ್ಟ್ ಪ್ರಿಸೆಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಎರಡನೇ ರೆಕ್ಟಾಂಗಲ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಅಂತ ಕೊಡಿ, ಬ್ಯಾಕ್ ಬಂದ್ಬಿಡಿ. ಮತ್ತೆ ಈ ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ಫುಲ್ ಎಂಡಿಂಗ್ ಬಂದ್ಬಿಡಿ. ಈ ಎಂಡಿಂಗ್ ಅಲ್ಲಿ ಏನು ಒಂದು ಫೋಟೋ ಕಾಣಿಸ್ತಿದೆ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಈ ಒಂದು ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋ ನೋಡಿ ಫುಲ್ ಚೆನ್ನಾಗಿ ಕಾಣಿಸ್ತಿದೆ ಕ್ಲಾರಿಟಿಯಾಗಿ. ಸೊ ಇದೇ ರೀತಿ ಎಲ್ಲಾ ಫೋಟೋ ಚೆನ್ನಾಗಿ ಕಾಣಿಸ್ಬೇಕು ನಿಮಗೆ ಅಂತ ಹೇಳಿದ್ರೆ ಸೊ ಈಗ ಈ ಒಂದು ಯಾವ್ದಾದ್ರು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಕೊಟ್ಬಿಟ್ಟು ಈ ಆಟೋ ಶೇಕ್ ಅಂತ ಏನ್ ಕಾಣಿಸ್ತಿದೆ ನಿಮಗೆ ಈ ಒಂದು ಎಫೆಕ್ಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ. ಡಿಲೀಟ್ ಮಾಡ್ಬಿಟ್ಟು ಎರಡು ಎಫೆಕ್ಟ್ ಏನ್ ಕಾಣಿಸ್ತಿದೆ ನಿಮಗೆ ಈಗ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಎಲ್ಲಾ ಫೋಟೋಗಳಿಗೂ ಈ ಒಂದು ಎಫೆಕ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ಈಗ ಎಲ್ಲಾ ಫೋಟೋಗಳಿಗೂ ಎಫೆಕ್ಟ್ ಅನ್ನ ಆಡ್ ಮಾಡಿದ್ಮೇಲೆ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಡಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಒಂದು ಇಲ್ಲಿಗೆ ಪಾರ್ಟಿಕಲ್ ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ವಿಡಿಯೋವನ್ನ ಆಡ್ ಮಾಡಿ. ಸೊ ನೋಡಿ ಈ ವಿಡಿಯೋ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೈಲ್ಸ್ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಮಿರರ್ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಆನ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ ಝೆಡ್ ಆಪ್ಷನ್ ಬಂದ್ಬಿಟ್ಟು 4083 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಈಗ 5.27 ಸೆಕೆಂಡ್ ಬನ್ನಿ. ಸೊ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ -851 ಇಟ್ಕೊಳ್ಳಿ. ಈ ಝೆಡ್ ಆಪ್ಷನ್ ಬಂದ್ಬಿಟ್ಟು -851 ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಈಗ 11.25 ಸೆಕೆಂಡ್ ಬನ್ನಿ. ಸೊ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಝೆಡ್ ಆಪ್ಷನ್ ಬಂದ್ಬಿಟ್ಟು -325 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಈಗ 11.29 ಸೆಕೆಂಡ್ ಬನ್ನಿ. ಸೊ ಮತ್ತೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ ಝೆಡ್ ಆಪ್ಷನ್ ಬಂದ್ಬಿಟ್ಟು 3465 ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಸೊ ಈಗ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ ಏನ್ ವಿಡ್ತ್ ಅಂತ ಕಾಣಿಸ್ತಿದೆ ನಿಮಗೆ ಆ ವಿಡ್ತ್ ಅಲ್ಲಿ 3776 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಮೂವ್ ಮಾಡ್ಕೊಳ್ಳಿ. 0427 ಸೆಕೆಂಡ್ ಬನ್ನಿ. ಇಲ್ಲಿಗೆ ಬಂದ್ಬಿಟ್ಟು ಜಸ್ಟ್ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಈಗ 11.25 ಸೆಕೆಂಡ್ ಬನ್ನಿ. ಸೊ ಇಲ್ಲಿಗೆ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ ವಿಡ್ತ್ ಬಂದ್ಬಿಟ್ಟು 1444 ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಸೊ ಮತ್ತೆ ತಿರ್ಗಾ 11.29 ಸೆಕೆಂಡ್ ಬನ್ನಿ. ಮತ್ತೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಇಲ್ಲಿ 4422 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್. ಸೊ ಈಗ 11.27 ಸೆಕೆಂಡ್ ಬನ್ನಿ. ಸೊ ಇಲ್ಲಿಂದ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಸರ್ಕಲ್ ಪಾರ್ಟಿಕಲ್ ವಿಡಿಯೋ ಸೊ ಅದು ಸೊ ಆಡಿಯೋ ಸ್ಪೆಕ್ಟ್ರಮ್ ತರ ಬರುತ್ತಲ್ಲ ಆ ತರ ಇದೆ ವಿಡಿಯೋ. ಸೊ ಆ ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ 11.27 ಸೆಕೆಂಡ್ ಇಂದ ಬಂದು ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಆಡ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿ ಈ ತರ ಆಡ್ ಮಾಡಿದ್ಮೇಲೆ ಸೊ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 5100 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಝೂಮ್ ಆಪ್ಷನ್ ಬಂದ್ಬಿಟ್ಟು 4500 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಮುಂಚೆ ಹಾಕಿದ್ರಲ್ಲ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಮತ್ತೆ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬನ್ನಿ. ಈಗ 5701 ಸೆಕೆಂಡ್ ಹತ್ರ ಬನ್ನಿ. ನೋಡಿ ಇಲ್ಲಿ ಬನ್ನಿ. ಇಲ್ಲಿಂದ ಒಂದು ಡಿ ಬಾಸ್ ಅಂತ ಆಡ್ ಮಾಡಿದೆ ಆ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋವನ್ನ ಆಡ್ ಮಾಡಿ. ಸೊ ನೋಡಿ ಈ ವಿಡಿಯೋ ಈ ರೀತಿ ಬರುತ್ತೆ. ಆ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಈಗ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝೆಡ್ ಆಪ್ಷನ್ ಬಂದ್ಬಿಟ್ಟು 5050 ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3500 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಈಗ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಇಲ್ಲಿ ಒಂದು ವಿಡಿಯೋವನ್ನ 5 ಗ್ಲಾಸ್ ಮತ್ತೆ ಪಾರ್ಟಿಕಲ್ ವಿಡಿಯೋ ಮಿಕ್ಸ್ ಇರುತ್ತೆ ಆ ವಿಡಿಯೋ ಆಡ್ ಮಾಡಬೇಕು. ಆಡ್ ಮಾಡೋಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಆಡ್ ಮಾಡಿ. ಸೊ ಈ ವಿಡಿಯೋ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 0.427 ಸೆಕೆಂಡ್ ಬನ್ನಿ. ಇಲ್ಲಿ ಝೆಡ್ ಆಪ್ಷನ್ ಬಂದ್ಬಿಟ್ಟು ಝೆಡ್ ಆಪ್ಷನ್ ಗೆ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಬಿಟ್ಟು ಇಲ್ಲಿ 3501 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಈಗ 4.28 ಸೆಕೆಂಡ್ ಹತ್ರ ಬನ್ನಿ. ಒಂದೇ ಒಂದು ಕಾಲಮ್ ಅಷ್ಟೇ. ಸೊ ನೋಡಿ ಈ ರೀತಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡಿ ಇಲ್ಲಿ -475 ಇಟ್ಕೊಳ್ಬೇಕು. ಈಗ ಝೆಡ್ ಆಪ್ಷನ್ ಬಂದ್ಬಿಟ್ಟು ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಮತ್ತೆ 11.24 ಸೆಕೆಂಡ್ ಬನ್ನಿ. ಸೊ ಮತ್ತೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಈಗ ಇಲ್ಲಿ 454 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಮತ್ತೆ ತಿರ್ಗಾ 11.27 ಸೆಕೆಂಡ್ ಬನ್ನಿ. ಸೊ ಮತ್ತೆ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ
3501 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬಂದ್ಬಿಟ್ಟು ಸೀದಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮತ್ತೆ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಇಲ್ಲಿ 3976 ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಮತ್ತೆ ಈಗ ಮೂವ್ ಮಾಡ್ಕೊಳ್ಳಿ. ಹೀಗೆ ಮೂವ್ ಮಾಡ್ಕೊಂಡು ಇಲ್ಲಿ ಏನ್ ಕೀ ಫ್ರೇಮ್ ಆಡ್ ಮಾಡಿದಿರೋ ಆ ಜಾಗದಲ್ಲಿ ಒಂದು ಸೊ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಆಡ್ ಮಾಡಿದ್ದೀರಾ. ಸೊ ಇಲ್ಲಿ ಸೇಮ್ ಒಂದು ಕೀ ಫ್ರೇಮ್ ಸುಮ್ಮನೆ ಆಡ್ ಮಾಡಿ ಮತ್ತೆ ಮೂವ್ ಮಾಡ್ಕೊಳ್ಳಿ. 11.24 ಸೆಕೆಂಡ್ ಹತ್ರ ಬನ್ನಿ. ಮತ್ತೆ ಇಲ್ಲೊಂದು ಸುಮ್ಮನೆ ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ 53 ಸೆಕೆಂಡ್ ಬನ್ನಿ. ಮತ್ತೆ ಸೇಮ್ ಇಲ್ಲೊಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ 57 ಸೆಕೆಂಡ್ ಬನ್ನಿ. ಮತ್ತೆ ಇಲ್ಲೊಂದು ಕೀ ಫ್ರೇಮ್ ಆಡ್ ಮಾಡಿ. ಮತ್ತೆ ಈಗ 57.4 ಸೆಕೆಂಡ್ ಬನ್ನಿ. ಸೊ ಇಲ್ಲೊಂದು ಕೀ ಫ್ರೇಮ್ ಆಡ್ ಮಾಡ್ಬಿಟ್ಟು ಇಲ್ಲಿ 3395 ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬಂದ್ಬಿಟ್ಟು ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಕ್ಯಾಮರಾವನ್ನು ಆನ್ ಮಾಡ್ಕೊಂಡು ಸೊ ಬ್ಯಾಕ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ನೋಡಿ. ಸೀದಾ ಈ ಎಂಡಿಂಗ್ ಹತ್ರ ಬನ್ನಿ. ಸೊ ಎಂಡಿಂಗ್ ಹತ್ರ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಲೇಯರ್ ಅನ್ನ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಬಿಡಿ. ಮತ್ತೆ ಈ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಿ. ಸೇಮ್ ಪ್ರೊಸೀಜರ್ ಕಟ್ ಮಾಡ್ಬಿಡಿ. ಸೊ ಕಟ್ ಮಾಡ್ಕೊಂಡಿದ ನಂತರ ಲಾಸ್ಟ್ ಅಲ್ಲಿ ಒಂದು ಸಣ್ಣ ಪ್ರೊಸೀಜರ್ ಇದೆ, ಅದನ್ನು ತೋರಿಸ್ತೇನೆ ನಿಮಗೆ. ಈ ವಿಡಿಯೋವನ್ನ ಇಷ್ಟ ಆಗಿದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಎಕ್ಸ್ಪೋರ್ಟ್ ಆದ್ಮೇಲೆ ಈ ವಾಮನ ಆಟಿಟ್ಯೂಡ್ ಫ್ಲಾಶ್ ಎಫೆಕ್ಟ್ ಅಂತ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಆ ಎಕ್ಸ್ಪೋರ್ಟ್ ಏನ್ ಮಾಡಿರ್ತೀರಾ ಆ ವಿಡಿಯೋವನ್ನ ಆಡ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ ಆ ಒಂದು ವಿಡಿಯೋನ ಇಲ್ಲಿಗೆ ಆಡ್ ಮಾಡಬೇಕು. ಸೊ ನೋಡಿ ಇಲ್ಲಿ ಸೊ ಈ ವಿಡಿಯೋದಲ್ಲಿ ಮಧ್ಯಾಹ್ನ ನೋಡಿ ಈ ಜಾಗದಲ್ಲಿ ಫ್ಲಾಶ್ ಲೈಟ್ ಬರ್ತಿಲ್ಲ, ಕಾಣಿಸ್ತಿದೆ ನಿಮಗೆ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋ. ಸೊ ಇಲ್ಲಿ ಫ್ಲಾಶ್ ಲೈಟ್ ಬರ್ತಾ ಇಲ್ಲ. ಸೊ ನಿಮಗೆ ಇಲ್ಲಿ ಇನ್ನೊಂದು ಮತ್ತೆ ಇಲ್ಲೊಂದು ಫ್ಲಾಶ್ ಲೈಟ್ ಬರುತ್ತೆ ನೋಡಿ. ಇಲ್ಲಿ ಫ್ಲಾಶ್ ಲೈಟ್ ಬರ್ತಿಲ್ಲ, ಕಾಣಿಸುತ್ತೆ ನಿಮಗೆ. ಸೊ ಅದೇ ಈಗ ಈ ಒಂದು ವಿಡಿಯೋ ಆಡ್ ಮಾಡಿದ್ರಲ್ಲ ಆ ವಿಡಿಯೋ ಲೇಯರ್ ಅನ್ನು ಹತ್ತು ಇಟ್ಕೊಳ್ಳಿ. ನೋಡಿ ಈ ರೀತಿ ಎಂಡಿಂಗ್ ತಗೊಂಬಂದು ನಿಲ್ಲಿಸ್ಬಿಟ್ಟು ಈ ಒಂದು ರೆಕ್ಟಾಂಗಲ್ ಏನ್ ಕಾಣಿಸ್ತಿದೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಆನ್ ಇರುತ್ತೆ ಒಂದು ಟೈಮ್, ಇಲ್ಲಿ ಆಫ್ ಮಾಡ್ಕೊಂಡ್ಬಿಡಿ. ಸೊ ಆಫ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈಗ ನೋಡಿ ಉದಾಹರಣೆಗೆ ಇಲ್ಲಿ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ, ಇಲ್ಲಿ ಫ್ಲಾಶ್ ಲೈಟ್ ಬರುತ್ತೆ. ಸೊ ಮತ್ತೆ ತಿರ್ಗಾ ನೋಡಿ ಈ ಜಾಗದಲ್ಲಿ ಒಂದ್ಸರಿ ಹಾಕ್ತೇನೆ ನಿಮಗೆ. ನೋಡಿ ಈ ರೀತಿ ಫ್ಲಾಶ್ ಲೈಟ್ಸ್ ಇರುತ್ತೆ ಇದು. ಸೊ ಈ ಸುಮ್ಮನೆ ಜಸ್ಟ್ ಇಲ್ಲಿಗೆ ಆ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋವನ್ನು ಆಡ್ ಮಾಡ್ಕೊಂಡು ಯಾರೋ ಮತ್ತೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಡಿ. ಈ ವಿಡಿಯೋ ನಿಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗಿದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ಎಡಿಟಿಂಗ್ ತುಂಬಾ ಸೂಪರ್ ಆಗಿದೆ. ಸೊ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಟ್ಯುಟೋರಿಯಲ್. ಸೊ ಹಾಗಾಗಿ ನೀವು ಯಾಕೆಂತ ಹೇಳಿದ್ರೆ ಎಲ್ಲಾ ತೋರಿಸ್ಬೇಕಂತ ಹೇಳಿದ್ರೆ ಲಾಂಗ್ ಆಗೇ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೂ ಇದೆ ಎಲ್ಲಾ ತೋರಿಸ್ಬೇಕಂತ ಹೇಳಿದ್ರೆ ಇದು ಸಾಲಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆದ್ರಿಂದ ವಿಡಿಯೋ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಟ್ಯುಟೋರಿಯಲ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆ ವಿಡಿಯೋ ಟ್ಯುಟೋರಿಯಲ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.